ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಶಾಂತಲಾ ಸಂತೋಷ್, ಶಾಂತಲದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ಹಲವಾರು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೆ ಪರೀಕ್ಷೆಗಳು ಬಂದೇ ಬಿಡ್ತು. ಮಕ್ಳಿಗೆ ತುಂಬಾ ಈಗ ಪರೀಕ್ಷೆಯ ಭಯನೂ ಸಹ ಜಾಸ್ತಿ ಆಗಿದೆ. ಹಲವಾರು ಮಕ್ಳು ಪರೀಕ್ಷೆ ಬರ್ತಾ ಇದೆ, ಹೇಗ್ ಓದ್ಬೇಕು, ಓದಿದ್ ನೆನ್ಪೇ ಇರ್ತಾ ಇಲ್ಲ, ಯಾವ ವಿಷಯವನ್ನ ಜಾಸ್ತಿ ಓದ್ಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಮಾಡೋಣ, ಎಲ್ಲಾ ಮಕ್ಳಿಗೂನು ಸಹ ಉಪಯುಕ್ತ ಆಗುತ್ತೆ ಇದರಿಂದ ಅಂತ ನಾನು ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪರೀಕ್ಷೆಯ ಒಂದು ಸಮಯ ಹತ್ರ ಬರ್ತಾ ಇದೆ ಅಂದಾಗ ಸಾಮಾನ್ಯವಾಗಿ ಎಲ್ಲಾ ಮಕ್ಳಲ್ಲೂನು ಸಹ ಒಂದು ಭಯ ಶುರು ಆಗಿರುತ್ತೆ. ಪರೀಕ್ಷೆ ಬಂದ್ಬಿಡ್ತು, ನಾನ್ ಸರಿಯಾಗಿ ಓದಿದಿನೋ ಇಲ್ವೋ. ಸೊ ಓದಿದ್ದ ಮಕ್ಳಲ್ಲಿನೂ ಸಹ ಒಂದು ಸಣ್ಣ ಭಯ ಇದ್ದೇ ಇರುತ್ತೆ. ಅದ್ರಲ್ಲೂನು ಸಹ ಇನ್ನು ಸಮಯ ಇದೆ, ಮುಂದೆ ಓದೋಣ, ಇನ್ನೂ ಒಂದು ವಾರ ಇದೆ, 15 ದಿನ ಇದೆ, ಇನ್ನೂ 2 ತಿಂಗಳಿದೆ, ಓದೋಣ ಅನ್ನುವ ಮಕ್ಳಿಗೆ ಭಯ ಇನ್ನೂ ಜಾಸ್ತಿ ಆಗಿರತ್ತೆ. ಇನ್ನು ಸಮಯ ಜಾಸ್ತಿ ಇದೆ, ಓದೋಣ, ಇವಾಗ್ಲೇ ಬೇಡ ಅಂತ ಯಾರು ಇರ್ತಾರೋ ಆ ಮಕ್ಳಿಗೆ ಭಯ ಇನ್ನೂ ಜಾಸ್ತಿ ಇರುತ್ತೆ. ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗ್ ಬರೀತೀನೋ ಇಲ್ವೋ, ಕಡಿಮೆ ಮಾರ್ಕ್ಸ್ ಬರುತ್ತೋ ಹೇಗೋ, ಫೇಲ್ ಆಗ್ಬಿಟ್ರೆ ಏನ್ ಮಾಡೋದು, ಆಮೇಲೆ ನನ್ ಫ್ರೆಂಡ್ಸ್ ಎಷ್ಟ್ ಓದಿದಾರೋ ಏನೋ, ಈ ಒಂದು ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲೂ, ಎಲ್ಲಾ ಮಕ್ಳ ಮನಸ್ಸಿನಲ್ಲೂ ಸಹ ಇದ್ದೇ ಇರತ್ತೆ. ಸೊ ಈ ಒಂದು ಪರೀಕ್ಷೆ ಹತ್ರ ಬರ್ತಾ ಇದೆ, ಹೇಗೆ ತಯಾರಿ ಮಾಡ್ಬೇಕು ಅನ್ನುವ ಒಂದು ಪ್ರಶ್ನೆ ಎಲ್ಲಾ ಮಕ್ಳಲ್ಲಿನೂ ಸಹ ಇರುತ್ತೆ. ಪೋಷಕರ ಹತ್ರ ಹೇಳ್ತಿರಲ್ಲ, ಆದ್ರೂನು ಸಹ ಈ ಗೊಂದಲದಲ್ಲಿ ಮಕ್ಳಿರ್ತಾರೆ. ಸೊ ಸಮಯ ಹತ್ರ ಬರ್ತಾ ಇದೆ ಪರೀಕ್ಷೆದು ಅಂದಾಗ ಮೊದಲು ಎಲ್ಲಾ ಪುಸ್ತಕಗಳನ್ನ, ಅಂದ್ರೆ ಪಠ್ಯ ಪುಸ್ತಕಗಳು, ನೋಟ್ಬುಕ್ ಇರಬಹುದು, ಪುಸ್ತಕಗಳನ್ನಿರಬಹುದು, ಪರೀಕ್ಷೆಯ ಅನುಗುಣವಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಎಲ್ಲಾ ಪೋರ್ಷನ್ಸ್ ಸಹ, ಅಂದ್ರೆ ಪರೀಕ್ಷೆಗೆ ಬರುವಂತಹ ಎಲ್ಲಾ ಪೋರ್ಷನ್ಸ್ ಅನ್ನು ಸಹ ಸರಿಯಾಗಿ ನೀವು ತಯಾರಿ ಮಾಡ್ಕೊಂಡಿದೀರಾ, ಬರ್ದಿರೋದೆಲ್ಲ ನೋಟ್ಸ್ ಮಾಡ್ಕೊಂಡಿದೀರಾ, ಓದ್ಕೊಳಕ್ಕೆ ಯಾವ ಒಂದು ಪುಸ್ತಕಗಳನ್ನ ಇಟ್ಕೊಂಡಿರ್ಬೇಕು, ಆ ಒಂದು ಪುಸ್ತಕಗಳು ನಿಮ್ಮ ಹತ್ರ ಸರಿಯಾಗಿದಾವ ಅನ್ನೋದನ್ನ ನೀವು ಮೊದಲು ಚೆಕ್ ಮಾಡ್ಕೊಳ್ಬೇಕು. ಎಲ್ಲಾ ಪುಸ್ತಕಗಳು ಮತ್ತು ನೋಟ್ಬುಕ್ಗಳು ಸರಿಯಾಗಿದಾವ ನಿಮ್ಮ ಹತ್ರ ಅಂತ ಚೆಕ್ ಮಾಡ್ಕೊಂಡು ಅವುಗಳನ್ನ ಮೊದಲು ಸರಿಯಾಗಿ ಜೋಡಿಸಿಕೊಳ್ಳಿ. ಈ ಒಂದು ಅಂಶವನ್ನ ಮೊದಲ ಅಂಶವಾಗಿ ನೀವು ಗಮನದಲ್ಲಿಟ್ಕೊಂಡಿರ್ಬೇಕು. ಆಮೇಲೆ ಮಕ್ಕಳು ಯಾವಾಗ್ಲೂನು ಸಹ ನನಗೆ ಯಾವಾಗ್ಲೂ ಎಷ್ಟು ಯಾವ್ದೇ ಒಂದು ಸಬ್ಜೆಕ್ಟ್ ಅನ್ನ ಅವ್ರು ಓದ್ತಿದ್ರುನು ಸಹ ಯಾವ್ದು ಟಫ್ ಆಗಿರುತ್ತೋ, ಅವ್ರಿಗೆ ಕಠಿಣವಾದ ಒಂದು ಸಬ್ಜೆಕ್ಟ್ ಯಾವ್ದು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ನನಗೆ ಈ ವಿಷಯ ಕಠಿಣ ಇದೆ, ನಾನು ಎಷ್ಟು ಓದಿದ್ರುನು ಸಹ ಇದ್ರಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅನ್ನುವ ಒಂದು ವಿಷಯ ಎಲ್ಲಾ ಮಕ್ಳಲ್ಲೂ ಸಹ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಪಠ್ಯ ಪುಸ್ತಕಗಳನ್ನ ನೀವು ಸರಿಯಾಗಿ ಜೋಡಿಸಿ ಆದ್ಮೇಲೆ ನಿಮಗೆ ಕಠಿಣವಾದ ಒಂದು ಸಬ್ಜೆಕ್ಟ್ ಯಾವ್ದಂತ ಅನ್ಸಿದೆಯೋ ಆ ಒಂದು ಸಬ್ಜೆಕ್ಟ್ ಅನ್ನ ಪರಿಪೂರ್ಣವಾಗಿ, ಅಂದ್ರೆ ಯಾವ್ದಾದ್ರು ಒಂದು ಪ್ರಶ್ನೆ ಇದ್ರೂನು ಸಹ ಗುರುಗಳ ಸಹಾಯ ಇರಬಹುದು, ಮನೆಯಲ್ಲಿರುವವರ ಸಹಾಯವನ್ನ ತೆಗೆದುಕೊಂಡು ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನ ನೀವು ತಿಳಿದುಕೊಳ್ಬೇಕಾಗತ್ತೆ. ಇಲ್ಲ, ಸಮಯ ತುಂಬಾ ಇದೆ, ಆಮೇಲೆ ಓದೋಣ, ಇನ್ನೊಂದ್ ಸ್ವಲ್ಪ ದಿನಗಳಾದ್ಮೇಲೆ ಓದೋಣ ಅನ್ನುವ ಒಂದು ಮುಂದೂಡಿಕೆಯನ್ನ ನೀವು ತಪ್ಪಿಸ್ಬೇಕಾಗತ್ತೆ. ಇವತ್ತಿಂದನೇ ನೀವು ಸರಿಯಾಗಿ ಈ ಒಂದು ಕಠಿಣ, ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಇದೆಯೋ ಅವುಗಳ ಬಗ್ಗೆ ಕೇಳಿ ತಿಳಿದುಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಇದರ ಜೊತೆಗೆ ಪ್ರತಿನಿತ್ಯನೂ ಸಹ ನಿಮ್ಮದೇ ಆದ ಒಂದು ಸಮಯವನ್ನ ನಿಗದಿ ಮಾಡ್ಕೊಂಡಿರ್ಬೇಕು. ಕೆಲವೊಬ್ಬರಿಗೆ ಬೆಳಗ್ಗೆ ಓದಿದ್ರೆ ಚೆನ್ನಾಗ್ ಅನ್ಸುತ್ತೆ, ಕೆಲವ್ರಿಗೆ ಸಾಯಂಕಾಲ ಓದಿದ್ರೆ ಅವ್ರಿಗೆ ಓದಿದ ಹಾಗೆ ಅನ್ಸುತ್ತೆ, ಭಾವನೆ ಬರುತ್ತೆ. ಸೊ ಮಕ್ಕಳು ಪ್ರತಿಯೊಬ್ರುನು ಸಹ ಅವರವರ ಒಂದು ಆಲೋಚನೆಯಲ್ಲಿ ಬೇರೆ ಆಗಿರ್ತಾರೆ, ಆಮೇಲೆ ತಿಳಿದುಕೊಳ್ಳುವ ಒಂದು ಶಕ್ತಿನೂ ಸಹ ಬೇರೆ ಬೇರೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ಯಾವುದು ಅನುಕೂಲವಾಗಿರುತ್ತೋ ಆ ಒಂದು ಸಮಯವನ್ನ ಸರಿಯಾಗಿ ನಿಗದಿ ಮಾಡ್ಕೊಂಡು ಓದ್ಕೊಳ್ಬೇಕು. ಬೆಳಗ್ಗೆ ಓದಕ್ಕೆ ಟೈಮ್ ಇದೆ ಅಂದಾಗ ಬೆಳಗ್ಗೆ ಓದ್ಕೊಳ್ಳಿ, ಇಲ್ಲ ಮಧ್ಯಾಹ್ನ ಓದ್ಕೊಳ್ಳಿ. ನಿಮ್ಗೆ ಯಾವ ಸಮಯ ಸರಿಯಾಗಿ ಅನ್ಸುತ್ತೋ ಆ ಸಮಯವನ್ನ ಸಂಪೂರ್ಣವಾಗಿ ಓದೋದಕ್ಕೆ ಬಳಸ್ಕೊಳ್ಬೇಕಾಗತ್ತೆ. ಮುಂದೂಡಿಕೆ ಅಂತ ನಾನು ಹೇಳ್ದೆ, ಇನ್ನು ತುಂಬಾ ಸಮಯ ಇದೆ, ಆಮೇಲೆ ಓದೋಣ ಅನ್ನೋದನ್ನ ಮೊದಲು ತಡೆಗಟ್ಟಬೇಕು. ಕೆಲವು ತಿಂಗಳುಗಳ ಇರುವಾಗ್ಲೇನೆ ಶ್ರದ್ಧೆಯಿಂದ ಪರಿಪೂರ್ಣವಾಗಿ ನೀವು ಓದಿದ್ರೆ ಎಲ್ಲಾ ಒಂದು ವಿಷಯದಲ್ಲಿ ಸರಿಯಾದ ಒಂದು ಅಂಕಗಳನ್ನ ನೀವು ತೆಗಿಬಹುದು. ಆಮೇಲೆ ಭಯವನ್ನು ಸಹ ಇದರಿಂದ ನಾವು ಕಡಿಮೆ ಮಾಡಬಹುದು. ಹಲವಾರು ವಿದ್ಯಾರ್ಥಿಗಳಲ್ಲಿ ಭಯ ಜಾಸ್ತಿ ಇರುತ್ತೆ. ಪರೀಕ್ಷೆ ಬಂದ್ಬಿಡ್ತು, ಭಯ ಭಯ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಆಪ್ತ ಸಮಾಲೋಚನೆಯಲ್ಲಿ ಕೌನ್ಸಿಲರ್ಸ್ ಹತ್ರನೂ ಅದೇ ಹೇಳ್ತಾ ಇರ್ತಾರೆ, ಎಕ್ಸಾಮ್ಸ್ ಬಂದ್ಬಿಡ್ತು, ನನಗ್ ಭಯ ಆಗ್ತಾ ಇದೆ, ನನಗ್ ತಿಳಿತಾನೆ ಇಲ್ಲ, ನಾನು ಎಷ್ಟು ಓದಿದ್ರುನು ಸಹ ನನ್ಗೆ ಅರ್ಥ ಆಗ್ತಾ ಇಲ್ಲ, ನೆನಪಿರ್ತಾ ಇಲ್ಲ. ಈ ತರದ ಒಂದು ಪ್ರಶ್ನೆಯನ್ನ ಕೌನ್ಸಿಲರ್ಸ್ ಹತ್ರ ಸ್ಟೂಡೆಂಟ್ಸ್ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಸಮಯ ಇನ್ನು ಜಾಸ್ತಿ ಇದೆ ಅನ್ನೋದನ್ನ ಮರೆತು ಇವತ್ತಿನಿಂದಲೇ ಸರಿಯಾಗಿ ನೀವು ಪರಿಪೂರ್ಣವಾಗಿ ಎಲ್ಲಾ ಪಠ್ಯ ಪುಸ್ತಕಗಳನ್ನ ಇಟ್ಕೊಂಡು
ನಿಗದಿತ ಸಮಯಕ್ಕೆ ಓದೋದನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ಯಾವುದೇ ಒಂದು ವಿಷಯವನ್ನ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ನೀವ್ ಅನ್ಕೊಂಡಾಗ ನಿಮ್ಮ ಒಂದು ಮೆದುಳು ಹಾಗೇ ಕೆಲಸ ಮಾಡತ್ತೆ. ಸೊ ಯಾವಾಗ್ಲೂನು ಸಹ ನೀವು ಓದುತ್ತಿರೋ ವಿಷಯ ನನಗೆ ಅರ್ಥ ಆಗ್ತಾ ಇದೆ, ನಾನು ಇದನ್ನ ತಿಳ್ಕೊಂಡಿರ್ತೀನಿ, ನಾನು ಇದನ್ನ ಬರ್ದೇ ಬರೀತೀನಿ ಪ್ರಶ್ನೆ ಬಂದಾಗ, ಹೀಗೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದಾಗ ನಿಮಗೆ ಸರಿಯಾದ ಸಮಯಕ್ಕೆ ನೀವು ಓದಿದ ವಿಷಯ ನಿಮಗೆ ನೆನಪಿಗೆ ಬಂದೇ ಬರುತ್ತೆ. ನೀವು ಎಲ್ಲಾ ವಿಷಯವನ್ನು ಸಹ ಶ್ರದ್ಧೆಯಿಂದ ಓದಾದಿದ್ಮೇಲೆ ನಿಮಗೆ ಪ್ರಶ್ನೆಯನ್ನು ಓದಿದಾಗ ಸ್ವಲ್ಪ ಸಮಯ ನೀವು ಆಲೋಚನೆ ಮಾಡಿದಾಗ ಖಂಡಿತವಾಗಿನೂ ಸಹ ನಿಮಗೆ ಉತ್ತರ ನಿಮಗೆ ನೆನಪಿಗೆ ಬಂದೇ ಬರುತ್ತೆ. ಯಾಕೆ ಅಂದ್ರೆ ನಮ್ಮ ಒಂದು ಮೆದುಳು ನಾವು ಏನ್ ಆಲೋಚನೆ ಮಾಡ್ತೀವೋ ಅದಕ್ಕೆ ಪೂರಕವಾದ ಒಂದು ಕ್ರಿಯೆಯನ್ನ ಮಾಡ್ತಾ ಇರುತ್ತೆ ತಲೆಯಲ್ಲಿ. ಅದಕ್ಕೋಸ್ಕರ ಎಲ್ಲಾ ಮಕ್ಕಳಿಗೂ ಸಹ ಏನು ಒಂದು ಸಲಹೆ ಅಂದ್ರೆ, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ನನಗೆ ವಿಷಯ ಅರ್ಥ ಆಗ್ತಾ ಇದೆ, ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದ್ರೆ ನಾನು ಖಂಡಿತವಾಗ್ಲೂನು ಸಹ ಬರಿತೀನಿ ಅನ್ನುವ ಒಂದು ಸಕಾರಾತ್ಮಕ ಆಲೋಚನೆಯನ್ನ ಬೆಳೆಸಿಕೊಳ್ಳಿ. ಎಷ್ಟೇ ಕಡಿಮೆ ಓದಿದ್ರುನು ಸಹ ಇನ್ನೇನು ನಾಳೆ ಎಕ್ಸಾಮ್ ಇರುತ್ತೆ, ಇವತ್ತು ಮುಗಿಸ್ಬಿಡ್ಬೇಕು ಅಂತ ಓದ್ತಾ ಇರ್ತೀರಾ. ಆ ಒಂದು ಭಯದಲ್ಲಿ, ಆತಂಕದಲ್ಲಿ ನೀವು ಓದಿದ್ದು ನಿಮ್ಮ ಮೆದುಳಿಗೆ ನೆನಪಿನ ಶಕ್ತಿ ಇರೋದಿಲ್ಲ. ಸೊ ನೀವೇನ್ ಮಾಡ್ತೀರಾ, ಬರೆಯಕ್ ಹೋದಾಗ ಬರೆಯಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸಮಯ ಇದ್ದಾಗ್ಲೇನೆ ಇವತ್ತಿನಿಂದಲೇ ನೀವು ಓದಲು ಪ್ರಾರಂಭ ಮಾಡಿದಾಗ ನಿಮಗೆ ಸಮಯನೂ ಸಹ ಜಾಸ್ತಿ ಇರುತ್ತೆ. ಆಮೇಲೆ ಭಯ, ಆತಂಕನೂ ಸಹ ಕಡಿಮೆ ಇರುತ್ತೆ. ಈ ಒಂದು ಭಯ, ಆತಂಕ ಕಡಿಮೆ ಆದಾಗ ನೆನಪಿನ ಶಕ್ತಿನೂ ಸಹ ಜಾಸ್ತಿ ಇರುತ್ತೆ. ನೀವು ಪರಿಪೂರ್ಣವಾದ ಒಂದು ಏನು ಕಾನ್ಫಿಡೆನ್ಸ್, ನಿಮ್ಮ ಆತ್ಮವಿಶ್ವಾಸನೂ ಸಹ ಜಾಸ್ತಿ ಇದ್ದು ಬರವಣಿಗೆಯಲ್ಲೂ ಸಹ ಒಳ್ಳೆಯ ಒಂದು ಅಭಿವೃದ್ಧಿಯನ್ನ ಸಹ ಕಾಣಬಹುದು. ಸೊ ಮಕ್ಕಳಿಗೆ ಯಾವಾಗ್ಲೂನು ಸಹ ಭಯ, ಆತಂಕ ಸ್ವಲ್ಪ ಕಡಿಮೆ ಇದ್ದಾಗ ನೆನಪಿನ ಶಕ್ತಿನೂ ಸಹ ಜಾಸ್ತಿ ಇರುತ್ತೆ. ಇದು ಹಲವಾರು ಸಂಶೋಧನೆಗಳಿಂದ ಹೊರಹಾಕಲ್ಪಟ್ಟ ಒಂದು ಅಂಶವಾಗಿದೆ. ಸೊ ಇವತ್ತಿನಿಂದನೇ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ಭಯ, ಆತಂಕ ಕಡಿಮೆ ಇರುತ್ತೆ ಸ್ವಲ್ಪ. ಇದರಿಂದ ನಿಮ್ಮ ಒಂದು ಅಂಕಗಳನ್ನು ಸಹ ಜಾಸ್ತಿ ಆಗತ್ತೆ. ನೀವು ಓದಿದ ವಿಷಯ ನೆನಪಿನಲ್ಲಿರುತ್ತೆ. ಈ ವಿಷಯವನ್ನು ಸಹ ಗಮನದಲ್ಲಿಟ್ಕೊಂಡಿರಿ. ಆಮೇಲೆ ಪರೀಕ್ಷೆಯ ವೇಳಾಪಟ್ಟಿಯನ್ನ ಸರಿಯಾಗಿ ಮೊದಲೇ ನೋಡಿಕೊಳ್ಬೇಕು. ಯಾವ ವಿಷಯಗಳು ಯಾವ ದಿನದಲ್ಲಿದೆ, ಸಮಯ ಎಷ್ಟು ನಿಗದಿ ಆಗಿದೆ, ಆಮೇಲೆ ಆ ಒಂದು ಪರೀಕ್ಷೆಗೆ ನಿಮಗೆ ಬೇಕಾಗುವಂತಹ ವಸ್ತುಗಳು ಪೆನ್ ಇರ್ಬಹುದು, ಪೆನ್ಸಿಲ್ ಇರ್ಬಹುದು, ರಬ್ಬರ್ ಇರ್ಬಹುದು, ಆಮೇಲೆ ಏನು ಸ್ಕೇಲ್ ಇರಬಹುದು, ಜಾಮಿಟ್ರಿ ಬಾಕ್ಸ್ ಇರಬಹುದು. ನಿಮಗೆ ಯಾವ ವಸ್ತುಗಳು ಪರೀಕ್ಷೆಗೆ ಬೇಕೋ ಎಲ್ಲಾ ವಸ್ತುಗಳನ್ನು ಸಹ ನೀಟಾಗಿ ಸರಿಯಾಗಿ ಒಂದು ಸುಸಜ್ಜಿತ ಪ್ಲೇಸ್ ಅಲ್ಲಿ ಇಟ್ಕೊಳ್ಬೇಕು. ನಾಳೆ ತಗೊಂಡು ಹೋಗ್ಬೇಕು ಅಂದ್ರೆ ಇವತ್ತು ರಾತ್ರಿನೇ ಎಲ್ಲಾ ಜೋಡಿಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಬಹಳ ಅಂದ್ರೆ ನಾಳೆ ಎಕ್ಸಾಮ್ ಇದೆ, ಇವತ್ತೇ ಓದಿ ಮುಗಿಸ್ಬಿಡ್ಬೇಕು ಅಂತ ಅಲ್ಲಿವರೆಗೂ ಕಾಯದೆ ಎಲ್ಲಾ ಒಂದು ಸರಿಯಾದ ಒಂದು ವಿಷಯಗಳನ್ನ ನೀವು ಒಂದು ವಾರ ಮುಂಚಿತವಾಗಿನೇ ಓದಿ ಮುಗಿಸ್ಕೊಂಡ್ಬಿಟ್ರೆ ನಿಮ್ಗೆ ಮತ್ತೆ ರಿವಿಷನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಇದರಿಂದ ಕಠಿಣವಾದ ಒಂದು ವಿಷಯಗಳನ್ನು ಸಹ ನೀವು ಸರಿಯಾಗಿ ಎಕ್ಸಾಮ್ ಅಲ್ಲಿ ಬರಿಬಹುದು. ಸೊ ಇದರಿಂದನೂ ಸಹ ಅಂಕಗಳು ಜಾಸ್ತಿ ಆಗಿ ಬರುತ್ತೆ. ಆಮೇಲೆ ಇಲ್ಲಿ ನಾವು ಇದೆಲ್ಲ ಪ್ರಿಪರೇಷನ್ ಆದ್ಮೇಲೂನು ಸಹ ಕೆಲವೊಂದ್ಸರಿ ಎಕ್ಸಾಮ್ ಟಫ್ ಆಗಿರುತ್ತೆ. ಆಮೇಲೆ ಎಕ್ಸಾಮ್ ಆದ್ಮೇಲೆ ಕೆಲವೊಂದ್ಸರಿ ಕಡಿಮೆ ಅಂಕಗಳು ಬರಬಹುದು. ಸೊ ಇದರಿಂದ ಬೇಜಾರಾಗ್ಬೇಡಿ. ಇವತ್ತಿನಿಂದಲೇ ಪ್ರಯತ್ನ ಪಡಿ ಮತ್ತು ಸರಿಯಾದ ಒಂದು ಪಠ್ಯಕ್ರಮ ಇರಬಹುದು, ಆಮೇಲೆ ನಿಮ್ಮ ಒಂದು ಸಮಯ ನಿರ್ದಿಷ್ಟ ಮಾಡ್ಕೊಂಡು ಓದೋದಿರಬಹುದು, ಭಯ, ಆತಂಕವನ್ನ ಕಡಿಮೆ ಮಾಡಿ ಓದಿಕೊಂಡು ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಿರ್ಬಹುದು. ಇವುಗಳನ್ನೆಲ್ಲ ನೆನಪಿನಲ್ಲಿಟ್ಕೊಂಡು ನೀವು ಬರದ್ಮೇಲೆ ಅಂಕಗಳು ಕಡಿಮೆ ಬಂದ್ರೂ ಸಹ ಅವುಗಳನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ತುಂಬಾ ಕಡಿಮೆ ಅಂಕ ಬಂತು ಅಂತ ನೀವು ಬೇರೆಯವ್ರಿಗೆ ಬೈಯೋದಿರ್ಬಹುದು, ಡಿಪ್ರೆಷನ್‌ಗೆ ಹೋಗೋದಿರ್ಬಹುದು, ಆಮೇಲೆ ಅಳೋದಿರ್ಬಹುದು, ಬೇರೆ ಬೇರೆ ಆಲೋಚನೆಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ವರ್ಷ ಮತ್ತೆ ಪರೀಕ್ಷೆಗಳು ಬರುತ್ತೆ. ಅವಾಗ್ಲೂನು ಸಹ ನೀವು ಅದಕ್ಕೆ ತಯಾರಿಯನ್ನ ನಡೆಸಬಹುದು. ನಿಮ್ಮ ಒಂದು ಸತತ ಒಂದು ಪ್ರಯತ್ನ ಇದ್ದಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಬಂದೇ ಬರುತ್ತೆ. ಇದರಿಂದ ಆತಂಕ, ಭಯನೂ ಸಹ ಕಡಿಮೆ ಆಗ್ಬಹುದು. ಸೊ ಇದರ ಜೊತೆಗೆ ಅಂದ್ರೆ ಈ ಒಂದು ಪರೀಕ್ಷೆಯ ಸಮಯದಲ್ಲಿ ಹಲವಾರು ಜನರಿಗೆ ತಲೆನೋವು, ಆಮೇಲೆ ಕೈ ನಡುಗೋದಿರ್ಬಹುದು, ಕೈ ಕಾಲುಗಳು ನಡುಗೋದಿರ್ಬಹುದು, ಹೊಟ್ಟೆ ನೋವು ಬರೋದು, ವಾಮಿಟ್ ಬಂದಂಗ ಆಗೋದು, ಬೆವರೋದು, ಇದೆಲ್ಲನೂ ಸಹ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಸ್ವಲ್ಪ. ಇದಕ್ಕೆ ಹಲವಾರು ಕಾರಣಗಳೂನು ಇದೆ. ಪರೀಕ್ಷೆಯ ಭಯ ಇರ್ಬಹುದು, ಆಮೇಲೆ ಬರದ್ಮೇಲೆ ಪಾಸ್ ಆಗ್ತೀವೋ ಇಲ್ವೋ ಅನ್ನೋದು ಇರ್ಬಹುದು, ಆಮೇಲೆ ಆರೋಗ್ಯಪೂರ್ಣವಾದ ಒಂದು ದೇಹ ಮತ್ತು ಮನಸ್ಸು ಇಲ್ದೇ ಇರಬಹುದು. ಈ ರೀತಿಯ ಕಾರಣಗಳಿಂದ ಬೇರೆ ಬೇರೆ ದೈಹಿಕ ಒಂದು ಸಮಸ್ಯೆಗಳನ್ನು ಸಹ ಕಂಡುಬರುತ್ತೆ ವಿದ್ಯಾರ್ಥಿಗಳಲ್ಲಿ. ಸೊ ಇದರಿಂದ ನಾವು ದೂರ ಉಳಿಬೇಕು ಅಂದ್ರೆ ಆರೋಗ್ಯಪೂರ್ಣವಾದ ಒಂದು ಚಟುವಟಿಕೆ
ದಿನನಿತ್ಯ ಇರ್ಬೇಕು. ಸರಿಯಾದ ಒಂದು ಜೀವನ ಶೈಲಿನೂ ಸಹ ಇರ್ಬಹುದು. ಅಂದ್ರೆ ಸರಿಯಾಗಿ ಸಮಯಕ್ಕೆ ಏಳೋದಿರಬಹುದು, ಆಹಾರ ಕ್ರಮ ಇರಬಹುದು, ಒಳ್ಳೆಯ ಒಂದು ಪೋಷಕಾಂಶಯುಕ್ತ ಆಹಾರವನ್ನ ಸೇವಿಸೋದು, ಆಮೇಲೆ ಜಂಕ್ ಫುಡ್ ಅನ್ನ ಅತಿಯಾಗಿ ತಿನ್ನದೇ ಇರೋದು. ಜಂಕ್ ಫುಡ್ ಇಂದ ಏನಾಗುತ್ತೆ, ನಮ್ಮ ಒಂದು ಮೆದುಳಿನಲ್ಲಿ ಕಾರ್ಯಗಳನ್ನು ಸಹ ವ್ಯತ್ಯಾಸ ಆಗತ್ತೆ. ನೆನಪಿನ ಶಕ್ತಿನೂ ಸಹ ಕುಗ್ಗಬಹುದು. ಆಮೇಲೆ ಕಿರಿಕಿರಿನೂ ಸಹ ಉಂಟಾಗತ್ತೆ ಜೀವನದಲ್ಲಿ ಈ ಒಂದು ಜಂಕ್ ಫುಡ್ ಇಂದ. ಸೊ ಅವುಗಳನ್ನ ಸ್ವಲ್ಪ ತಡೆಗಟ್ಟಿ ನಾವು ಒಳ್ಳೆಯ ಒಂದು ಆಹಾರವನ್ನ ರೂಢಿಸಿಕೊಂಡಾಗ ಈ ಒಂದು ಪರೀಕ್ಷೆಯ ಸಮಯದಲ್ಲಿರ್ಬಹುದು. ಆಮೇಲೆ ನಿದ್ದೆನೂ ಸಹ ಸರಿಯಾಗಿ ಹಲವು ಗಂಟೆಗಳ ಕಾಲ ಒಂದು 6 ಗಂಟೆಗಳ ಮೇಲೆ ನಾವು ನಿದ್ದೆ ಮಾಡಿದಾಗ ನಮ್ಮ ಒಂದು ಮೆದುಳುನು ಸಹ ಫ್ರೆಶ್ ಆಗಿರುತ್ತೆ. ನಾವು ಓದಿದ್ದನ್ನು ಸಹ ನೆನಪಿನಲ್ಲಿ ಇಟ್ಕೊಂಡಿರ್ತೀವಿ. ಸೊ ಈ ಒಂದು ನಿದ್ದೆಗೂನು ಸಹ ಪ್ರಾಮುಖ್ಯತೆ ಇದೆ ಈ ಒಂದು ಪರೀಕ್ಷೆಯ ಸಮಯದಲ್ಲಿ. ಮಕ್ಳು ನಿದ್ದೆಗಟ್ಟಿ ಹಲವಾರು ಗಂಟೆಗಳವರೆಗೆ ರಾತ್ರಿ ಪೂರ್ತಿ ಓದ್ತಾ ಇರ್ತಾರೆ. ಅವುಗಳನ್ನ ಮಾಡ್ಬೇಡಿ. ನಿಮಗೆ ಸರಿಯಾದ ಒಂದು ನಿರ್ದಿಷ್ಟ ಸಮಯದಲ್ಲಿ ಓದಿ ರಾತ್ರಿ ಸರಿಯಾದ ಒಂದು ನಿದ್ದೆಯನ್ನ ಮಾಡ್ಬೇಕು. ಸರಿಯಾದ ಊಟವನ್ನು ಸಹ ನೀವು ಮಾಡ್ಬೇಕು. ಆಮೇಲೆ ಅಟ್‌ಲೀಸ್ಟ್ ನೀವು ಸ್ವಲ್ಪ ಬೇರೆ ಬೇರೆ ಚಟುವಟಿಕೆಗಳನ್ನೂ ಸಹ ಭಾಗವಹಿಸಿದ್ರೆ ಇದರಿಂದನೂ ಸಹ ನಿಮ್ಮ ಒಂದು ಮೈಂಡ್ ಫ್ರೆಶ್ ಆಗಿರುತ್ತೆ. ನೀವು ಓದಿದ್ದೂನು ಸಹ ನೆನಪಿನಲ್ಲಿರುತ್ತೆ. ಸೊ ಈ ಕೆಲವು ಅಂಶಗಳು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಎಕ್ಸಾಮ್ಸ್ ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದಾರೋ, ಎಕ್ಸಾಮ್ಸ್ ಅಂದ್ರೆ ಭಯ ಆಗ್ತಾ ಇದೆಯೋ, ಆಮೇಲೆ ಹೇಗೆ ಓದ್ಬೇಕು ಅಂತ ಗೊತ್ತಾಗ್ತಾ ಇಲ್ವೋ, ಅವ್ರಿಗೆ ಈ ಕೆಲವು ಅಂಶಗಳು ಸಹಾಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ನಿಮಗೆ ಗೊತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆಗಳನ್ನು ಸಹ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪರೀಕ್ಷೆ ಬರೆಯುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಶುಭವಾಗಲಿ. ನೀವು ಎಲ್ಲಾ ಒಂದು ಪರೀಕ್ಷೆಯಲ್ಲಿನೂ ಸಹ ಉತ್ತಮ ಒಂದು ಅಂಕವನ್ನ ಪಡೀರಿ. ಆಮೇಲೆ ನಿಮ್ಮ ಒಂದು ಮಾನಸಿಕ ಆರೋಗ್ಯದ ಕಡೆಗೂನು ಸಹ ಗಮನ ಕೊಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.